ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಳ್ಳಮಾವಾಸ್ಯೆಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಯಾವ ಮಹತ್ವವಿದೆ, ಹಾಗೆ ವಿಶೇಷತೆ ಏನಿದೆ ಮತ್ತು ಈ ಎಳ್ಳಮಾವಾಸ್ಯೆಯ ದಿನಾಂಕ ಮತ್ತು ಸಮಯ ಏನಿದೆ, ಅಮಾವಾಸ್ಯೆಯ ತಿಥಿ ಸಮಯ ಏನಿದೆ, ಜೊತೆಗೆ ಅಮಾವಾಸ್ಯೆಯು ಒಳ್ಳೆಯದ ಅಥವಾ ಕೆಟ್ಟದ, ಯಾವ ರೀತಿ ಫಲಗಳನ್ನು ನಮಗೆ ನೀಡುತ್ತೆ, ಹಾಗೆ ನಾವು ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ನಾವು ಎಳ್ಳಮಾವಾಸ್ಯೆ ಅಂತ ಯಾಕೆ ಕರೆಯಲಾಗುತ್ತೆ, ಹಾಗೆ ಎಳ್ಳಮಾವಾಸ್ಯೆಯ ವಿಶೇಷತೆ ಏನು ಅಂತ ತಿಳಿಯೋಣ. ಬಹಳಷ್ಟು ಜನ ಎಳ್ಳಮಾವಾಸ್ಯೆ ಅಂತ ಒಂದು ಆ ಶಬ್ದವನ್ನು ಕೇಳಿದ್ರೆ ಬಹಳಷ್ಟು ಜನ ಅಂದ್ಕೊಳ್ಬೋದು ಏನೋ ಒಂದು ನಕಾರಾತ್ಮಕವಾಗಿ ಇರ್ಬೋದು ಅಥವಾ ಏನೋ ಒಂದು ಶಕ್ತಿಶಾಲಿ ಪ್ರಭಾವವಿರ್ಬೋದು ಅಂತ ಭಾವಿಸ್ಬೋದು. ಅದು ಖಂಡಿತ. ಆದರೆ ಎಳ್ಳಮಾವಾಸ್ಯೆ ಅಂತ ಯಾಕೆ ಕರೆಯಲಾಗುತ್ತೆ ಅಂದರೆ, ದಕ್ಷಿಣಾಯಣದ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನ ಆಗಿರೋದ್ರಿಂದ ಈ ಒಂದು ದಿನವನ್ನು ಎಳ್ಳು ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ. ಅಂದರೆ ಎಳ್ಳು ಬೆಳೆ ಬರುವಂತಹ ದಿನವನ್ನು ಎಳ್ಳಮಾವಾಸ್ಯೆ ಅಂತ ಆಚರಣೆಯನ್ನು ಮಾಡ್ತಾರೆ. ನಮ್ಮ ಭಾರತದಲ್ಲಿ ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶದಲ್ಲಿ ರೈತರು ಈ ದಿನವನ್ನು ಬಹಳ ಅಚ್ಚುಕಟ್ಟಾಗಿ ಅಂದರೆ ಹಬ್ಬದ ಒಂದು ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಯಾಕಂದರೆ ನಮಗೆ ಗೊತ್ತು, ಸಂಕ್ರಾಂತಿ ಹಬ್ಬವನ್ನು ಎಳ್ಳು ಬೆಲ್ಲವನ್ನು ಬೀರಿ ನಾವು ಆಚರಣೆಯನ್ನು ಮಾಡ್ತೀವಿ. ನಮ್ಮ ರೈತರಿಗೆ ಅವರ ಭೂಮಿ ಹಾಗೆ ಅವರು ಬೆಳೆದಂತಹ ಬೆಳೆಯೇ ದೇವರ ಸಮಾನ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಹಾಗೆ ಆಂಧ್ರ ಪ್ರದೇಶ ಭಾಗಗಳಲ್ಲಿ ಈ ಸಮಯದಲ್ಲಿ ಎಳ್ಳನ್ನು ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಎಳ್ಳು ಬೆಳೆ ಬಂದಿರುವಂತಹ ಒಂದು ದಿನವನ್ನು ಎಳ್ಳಮಾವಾಸ್ಯೆ ಅಂತಲೇ ಹೇಳಿ ನಮ್ಮ ಕರ್ನಾಟಕದ ಭಾಗಗಳಲ್ಲಿ, ಮಲೆನಾಡು ಭಾಗಗಳಲ್ಲಿ ಹಾಗೆ ಉತ್ತರ ಕರ್ನಾಟಕ ಹಾಗೆ ದಕ್ಷಿಣ ಕನ್ನಡ ಪ್ರದೇಶಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಒಂದು ಆಚರಣೆಗಳನ್ನು ಮಾಡ್ತಾರೆ. ಇದಿಷ್ಟು ಮಾಹಿತಿ ಏನಾಗಿತ್ತು, ಇದು ನಮ್ಮ ಒಂದು ಆಹಾರ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ಆಚರಣೆ ಮಾಡುವಂತಹ ಎಳ್ಳಮಾವಾಸ್ಯೆಯ ಒಂದು ವಿಶೇಷತೆ ಹಾಗೆ ಮಹತ್ವ ಅಂತಲೇ ಹೇಳ್ಬೋದು. ಇನ್ನು ಒಂದು ಧಾರ್ಮಿಕ ಆಚರಣೆಗಳ ವಿಚಾರವಾಗಿ ಬಂದರೆ, ಅಮಾವಾಸ್ಯೆಯನ್ನು ಬಹಳಷ್ಟು ಜನರು ಕೆಟ್ಟದು ಅಂತಲೇ ತಿಳ್ಕೊಳ್ತಾರೆ. ಅಂದರೆ ಒಂದು ವಾಮಾಚಾರ, ಮಾಟ ಮಂತ್ರ ಇಂತಹ ಒಂದು ದಿನಕ್ಕೆ ಸಂಬಂಧಪಟ್ಟಂಥದ್ದು ಅಂತ ತಿಳ್ಕೊಳ್ತಾರೆ. ಆದರೆ ನಾವು ಅಮಾವಾಸ್ಯೆ ದಿನವನ್ನು ಧಾರ್ಮಿಕ ಆಚರಣೆಗಳಲ್ಲಿ ಅಂದರೆ ವ್ರತಗಳಲ್ಲಾಗಿರ್ಬೋದು ಅಥವಾ ಪೂಜೆಗಳಲ್ಲಾಗಿರ್ಬೋದು, ಮಂತ್ರ ಜಪಗಳನ್ನು ಮಾಡೋದಾಗಿರ್ಬೋದು, ಪಿತೃಗಳಿಗೆ ಶ್ರಾದ್ದವನ್ನು ಮಾಡೋದಾಗಿರ್ಬೋದು, ಈ ಎಲ್ಲ ಆಚರಣೆಗಳನ್ನು ಅಮಾವಾಸ್ಯೆ ದಿನಗಳಲ್ಲಿ ಮಾಡಲಾಗುತ್ತೆ. ಇದರಿಂದ ಬಹಳಷ್ಟು ಫಲವನ್ನು ಕೂಡ ನಾವು ಪಡೆದುಕೊಳ್ಬೋದು. ಇನ್ನು ಅಮಾವಾಸ್ಯೆ ನಂತರ ನಿಮಗೆ ಗೊತ್ತು, ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ. ಹಾಗಾಗಿ ಯಾವುದೇ ಮಂತ್ರ ಜಪಗಳನ್ನು ನೀವು ಮಾಡಬೇಕು ಅಂದರೆ ಶುಕ್ಲ ಪಕ್ಷದ ನಂತರ ಅಂದರೆ ಅಮಾವಾಸ್ಯೆಯಾಗಿ ಬರುವಂತಹ ಮುಂದಿನ ದಿನಗಳಲ್ಲಿ ಪ್ರಾರಂಭವನ್ನು ಮಾಡಿದ್ರೆ, ಅಂದರೆ 15 ದಿನಗಳ ಒಳಗೆ ನೀವು ಪ್ರಾರಂಭವನ್ನು ಮಾಡಿದ್ರೆ ಬಹಳಷ್ಟು ಲಾಭ ಅಂತ ಹೇಳಲಾಗುತ್ತೆ. ಯಾಕಂದರೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಚಂದ್ರ ಇರ್ತಾನೆ. ಹಾಗಾಗಿ ನಮ್ಮ ಮನೋಧೈರ್ಯವನ್ನು ಅಥವಾ ನಮ್ಮ ಮಾನಸಿಕ ಸ್ಥಿತಿಯನ್ನು ನಾವು ಉತ್ತಮಗೊಳಿಸ್ಕೊಳ್ಬೇಕು ಅಂದರೆ ಈ ಒಂದು ಶುಕ್ಲ ಪಕ್ಷದಲ್ಲಿ ಆರಂಭ ಮಾಡುವಂತಹ ಒಂದು ಪೂಜೆ, ಧ್ಯಾನ, ಯೋಗ ಜೊತೆಗೆ ಒಂದು ಮಂತ್ರ ಜಪ ಆಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆ ಈ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಸೋಮಾವತಿ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ. ಶಿವನಿಗೆ ಬಹಳ ಪ್ರಿಯವಾದಂಥ ದಿನ. ಹಾಗೆ ಅಮಾವಾಸ್ಯೆಯಲ್ಲಿ ಶಿವನ ಪೂಜೆಯನ್ನು ಮಾಡೋದು ಮತ್ತಷ್ಟು ಶುಭ ಅಂತ ಹೇಳಲಾಗುತ್ತೆ. ಇದಷ್ಟೇ ಅಲ್ಲದೆ ಅಮಾವಾಸ್ಯೆಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಕೂಡ ಬಹಳಷ್ಟು ಶುಭ ಅಂತ ಹೇಳಲಾಗುತ್ತೆ. ನಿಮ್ಗೀಗಾಗಲೇ ಗೊತ್ತು, ಅಮಾವಾಸ್ಯೆ ತಿಥಿಗಳಲ್ಲಿ ಮಹಾಲಕ್ಷ್ಮಿ ಆರಾಧನೆಯನ್ನು ಹೆಚ್ಚಾಗಿ ಮಾಡಬೇಕು. ಹಾಗೆ ಹುಣ್ಣಿಮೆ ತಿಥಿಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಮಹಾವಿಷ್ಣುವಿನ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಲಕ್ಷ್ಮಿಯ ಮಂತ್ರಗಳನ್ನು ಹೇಳೋದಾಗಿರ್ಬೋದು ಅಥವಾ ಲಕ್ಷ್ಮಿಯ ಸ್ತೋತ್ರಗಳಾಗಿರ್ಬೋದು ಅಥವಾ ಸಂಜೆ ವೇಳೆ ಅದರಲ್ಲೂ ಗೋಧೂಳಿ ಮುಹೂರ್ತದಲ್ಲಿ ಲಕ್ಷ್ಮಿಯ ಆರಾಧನೆ, ಲಕ್ಷ್ಮಿಯ ಪೂಜೆ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಶುಭ ಫಲವನ್ನು ತಂದುಕೊಡುತ್ತೆ. ಹಾಗೆ ಎಳ್ಳಮಾವಾಸ್ಯೆ ವಿಶೇಷವಾಗಿ ಎಳ್ಳನ್ನು ದಾನವಾಗಿ ಕೊಡೋದಾಗಿರ್ಬೋದು ಅಥವಾ ಎಳ್ಳಿನ ಉಂಡೆಗಳನ್ನು ದಾನವಾಗಿ ಕೊಡೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡೋದಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಕಪ್ಪು ಹಸುವಿಗೆ ಆಹಾರವನ್ನು ನೀಡೋದು ಬಹಳಷ್ಟು ಶುಭ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಅಮಾವಾಸ್ಯೆಗಳಲ್ಲಿ ನೀವು ಶಿವನ ಆರಾಧನೆಯನ್ನು ಮಾಡೋದಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಶಿವನಿಗೆ ಅಭಿಷೇಕಗಳನ್ನು ಮಾಡಿಸೋದಾಗಿರ್ಬೋದು ಅಥವಾ ನೀವು ಮನೆಯಲ್ಲಿ ಶಿವನ ಮಂತ್ರ ಜಪಗಳನ್ನು ಮಾಡೋದಾಗಿರ್ಬೋದು. ಶಿವ ಚಂದ್ರನಿಗೆ ಅಧಿದೇವತೆ ಅಂತ ಹೇಳಲಾಗುತ್ತೆ. ಚಂದ್ರ ನಮ್ಮ ಮನಸ್ಸಿಗೆ ಕಾರಕ. ಹಾಗಾಗಿ ಚಂದ್ರನಿಗೆ ಅಥವಾ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ನಾವು ಶಿವನ ಆರಾಧನೆಯನ್ನು, ಶಿವನ ಮಂತ್ರ ಜಪಗಳನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಆರೋಗ್ಯದಲ್ಲಾಗಿರ್ಬೋದು ಅಥವಾ ನಮ್ಮ ಮನಸ್ಥಿತಿಯ ಮೇಲೆ ಅದು ವೃದ್ಧಿಯನ್ನು ತಂದುಕೊಡುತ್ತೆ. ಹಾಗಾಗಿ ಈ ಒಂದು ಎಳ್ಳಮಾವಾಸ್ಯೆ ದಿನ ಅಥವಾ ಅಮಾವಾಸ್ಯೆ ಅಂತಲೇ ನೀವು ಅಂದ್ಕೊಳ್ಬೋದು, ಪ್ರತಿ ಅಮಾವಾಸ್ಯೆಗಳಲ್ಲೂ ಕೂಡ ಅಷ್ಟೇ ಶಿವನ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ.
ಇನ್ನು ಅಮಾವಾಸ್ಯೆಗಳಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡೋದ್ರಿಂದ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ನಿಮ್ಮ ಕೈಲಾದವರಿಗೆ ಅಥವಾ ಯಾರಿಗೆ ಅಗತ್ಯವಿರುವುದೇ ಅಂಥವರಿಗೆ ಒಂದು ಆಹಾರಗಳನ್ನು ನೀಡೋದಾಗಿರ್ಬೋದು ಅಥವಾ ದಾನಗಳನ್ನು ಮಾಡೋದಾಗಿರ್ಬೋದು ಮತ್ತಷ್ಟು ಶುಭ ಫಲವನ್ನು ನಿಮಗೆ ತಂದುಕೊಡುತ್ತೆ. ಅಮಾವಾಸ್ಯೆಯನ್ನು ಬರೀ ಕೆಟ್ಟದ್ದು ಅಂತ ಹೇಳಿ ನಾವು ಭಯ ಪಡೋದಕ್ಕಿಂತ ಅಮಾವಾಸ್ಯೆಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಅಥವಾ ಒಳ್ಳೆಯ ವಿಧಾನದಲ್ಲಿ ನಾವು ಅನುಸರಿಸ್ಕೊಂಡು ಅಥವಾ ಒಂದು ಆಚರಣೆಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಅಮಾವಾಸ್ಯೆಯ ಶುಭ ಫಲಗಳನ್ನು ನಾವು ಪಡೆದುಕೊಳ್ಬೋದು. ಹಾಗಾಗಿ ಇದೊಂದೇ ಅಮಾವಾಸ್ಯೆ ಅಂತಲ್ಲ, ಪ್ರತಿ ಅಮಾವಾಸ್ಯೆಗೂ ಕೂಡ ಅಷ್ಟೇ ತೀರ್ಥ ಸ್ನಾನಗಳನ್ನು ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡೋದು, ಮುಖ್ಯವಾಗಿ ಶಿವನ ಆರಾಧನೆಯನ್ನು ಮಾಡೋದು. ಹಾಗೆ ಇದಷ್ಟೇ ಅಲ್ಲದೆ ಅಮಾವಾಸ್ಯೆ ದಿನಗಳಲ್ಲಿ ಅದರಲ್ಲೂ ಸಂಜೆ ವೇಳೆ ನೀವು ಮನೆಯನ್ನು ನೀಟಾಗಿ ಒರೆಸಿ ಮನೆಯಲ್ಲಿ ಧೂಪ ದೀಪಗಳನ್ನು ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಅಮಾವಾಸ್ಯೆ ಬಗ್ಗೆ ಜಾಸ್ತಿ ಯೋಚನೆ ಬೇಡ, ಬದಲಾಗಿ ನಿಮ್ಮ ಸಮೇತವಾಗಿ ನಿಮ್ಮ ಕುಟುಂಬದವರಿಗೂ ಕೂಡ ಪಾಸಿಟಿವಿಟಿಯನ್ನು ಹಂಚಿ. ಇದೊಂದೇ ಅಮಾವಾಸ್ಯೆ ಅಂತಲ್ಲ, ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಈ ಆಚರಣೆಗಳನ್ನು ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಅಥವಾ ನಿಮ್ಮ ಮನಸ್ಥಿತಿ ಹದಗೆಟ್ಟಿದೆ ಅಂತಂದಾಗ ಈ ಎಲ್ಲ ಆಚರಣೆಗಳನ್ನು ಅಮಾವಾಸ್ಯೆಯಲ್ಲಿ ಮಾಡಿ. ಅಮಾವಾಸ್ಯೆ ಕೆಟ್ಟದಲ್ಲ, ಬದಲಾಗಿ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಬರುತ್ತೆ. ಕುಲದೇವರ ಸಂಪೂರ್ಣ ಆಶೀರ್ವಾದ ಬೇಕು ಅಂದಾಗ ಅಮಾವಾಸ್ಯೆಯಲ್ಲಿ ಕುಲದೇವರ ಆರಾಧನೆಗಳನ್ನು ಮಾಡ್ಕೊಳ್ಳಿ, ಹೊಸ್ತಿಲು ಪೂಜೆಯನ್ನು ಮಾಡ್ಕೊಳ್ಳಿ. ಯಾವುದಾದ್ರೂ ಮಂತ್ರ ಸಾಧನವನ್ನು ಅಥವಾ ಮಂತ್ರ ಸಿದ್ಧಿಯನ್ನು ಮಾಡ್ಕೊಳ್ಬೇಕು ಅಂದರೆ ಅಥವಾ ನೀವೊಂದು ಮಂತ್ರ ಜಪಗಳನ್ನು ಮಾಡ್ಕೊಳ್ಬೇಕು ಅಂತಿದ್ರೆ ಈ ಒಂದು ಅಮಾವಾಸ್ಯೆ ದಿನದಿಂದ ಪ್ರಾರಂಭವನ್ನು ಮಾಡ್ಕೊಳ್ಳಿ. ಅಮಾವಾಸ್ಯೆ ತಿಥಿ ಮತ್ತು ಸಮಯವನ್ನು ನೋಡಿದಾಗ ನಮಗೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗೋದು ಡಿಸೆಂಬರ್ 30ನೇ ತಾರೀಕು ಬೆಳಗಿನ ಜಾವ 4:01 ನಮಗೆ ಪ್ರಾರಂಭ ಆಗುತ್ತೆ. ಹಾಗೆ ಮಂಗಳವಾರ ಬೆಳಗಿನ ಜಾವ 3:56 ಅಂದರೆ ಡಿಸೆಂಬರ್ 31ನೇ ತಾರೀಕು ಮುಕ್ತಾಯ ಆಗುತ್ತೆ. ಹಾಗಾಗಿ ಎಳ್ಳಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆಯ ವಿಶೇಷತೆ, ಮಹತ್ವ, ಆಚರಣೆ ಬಗ್ಗೆ ತಿಳ್ಕೊಂಡು ತಪ್ಪದೆ ಪ್ರತಿ ಅಮಾವಾಸ್ಯೆಯೂ ಕೂಡ ವಿಶೇಷವಾಗಿ ನೀವು ಪ್ರಯೋಜನಗಳನ್ನು ಪಡೆದುಕೊಂಡು ಆಚರಣೆಯನ್ನು ಮಾಡಿ. ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಎಲ್ಲ ಆಚರಣೆಗಳನ್ನು ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.